ಖಾನಾಪುರದಲ್ಲಿ ಎಸ್ಐಆರ್ ಸಭೆಯಲ್ಲಿ ಗದ್ದಲ, ತಹಸೀಲ್ದಾರ್ ಪಿಡಿಒಗಳ ನಡುವೆ ವಾಗ್ವಾದ, ಜಿಲ್ಲಾಧಿಕಾರಿಗೆ ದೂರು. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಗುರುವಾರ ನಡೆದ ಎಸ್ಐಆರ್ ಸಭೆಯಲ್ಲಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದ್ದು, ಕೆಲಕಾಲ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ವಾರ್ಡ್ ಹಂತದಲ್ಲಿ ಎಸ್ಐಆರ್ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಪಿಡಿಒಗಳಿಗೆ ಮಾರ್ಗದರ್ಶನ ನೀಡಲು ಸಭೆ ಆಯೋಜಿಸಲಾಗಿತ್ತು. ಸಭೆಯ ವೇಳೆ ಪಿಡಿಒ ಒಬ್ಬರು ಎಸ್ಐಆರ್ ಸಂಬಂಧ ತಹಸೀಲ್ದಾರರಿಗೆ ಪ್ರಶ್ನೆಯೊಂದನ್ನು ಕೇಳಿದಾಗ ಅದಕ್ಕೆ ತಹಸೀಲ್ದಾರರು ಅಸಮಾಧಾನ ವ್ಯಕ್ತಪಡಿಸಿ ಗದರಿದರೆಂದು ತಿಳಿದು ಬಂದಿದೆ. ಇದರಿಂದ ಪಿಡಿಒಗಳು ಹಾಗೂ ತಹಸೀಲ್ದಾರರ ನಡುವೆ ಮಾತಿನ ಚಕಮಕಿ ನಡೆದು ಸಭೆಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಉಂಟಾಯಿತು. ಘಟನೆಯ ಬಳಿಕ ಕೆಲ ಪಿಡಿಒಗಳು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿರುವುದಾಗಿ ಮೂಲಗಳು ತಿಳಿಸಿವೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಸರ್ ನಮಸ್ತೆ. ಇವತ್ತು ಎಸ್ಐಆರ್ ಸಂಬಂಧಪಟ್ಟಂತಹ ಏನೋ ಒಂದು ಸಭೆಯನ್ನು ಕರೆದಿದ್ದರು. ಮಾನ್ಯ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಸಾಹೇಬ್ರವರು ಕರೆದಾಗ ಏನಪ್ಪ ಅಂದ್ರೆ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ ನಂತರ ಒಂದಷ್ಟು ನಮಗೆ ಮಾಹಿತಿಯ ಕೊರತೆಯ ಕಾರಣ ಅಥವಾ ಡೌಟ್ಸ್ಗಳು ಇದ್ದು ಅದನ್ನು ಕೇಳೋಕೆ, ಯಾಕಂತ ಹೇಳಿದರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಆರ್ ಡಿಪಾರ್ಟ್ಮೆಂಟ್ದವರಿಗೆ ನಮ್ಮ ಡೇಟಾ ಎಂಟ್ರಪ್ರಿಗಳಿಗೆ ನಮಗೆ ಮೊದಲನೇ ಸಭೆಯಾಗಿತ್ತು. ಹಾಗಾಗಿ ಏನಪ್ಪ ಅಂತ ಹೇಳಿದರೆ ನಮಗೇನು ಒಂದಷ್ಟು ಸಂಶಯಗಳಿದ್ದು ಅದನ್ನು ಕೇಳೋಕ್ಕೆ ಹೋದಾಗ ಕೇಳಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂತ ಹೇಳಿದರೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ನಮ್ಮ ಧ್ವನಿಯನ್ನು ಗಮನಿಸ್ತಕ್ಕಂತಹ ರೀತಿಯಲ್ಲಿ ಏಕೋಚನದಿಂದ ಏನೋ ಏಕೋ ಏನು ನೋಡ್ಕೊಳ್ತೀನಿ, ಏನು ಕಿತ್ಕೊಳ್ತೀಯ ಅನ್ನುವಂಥ ಪದಗಳನ್ನು ನಮ್ಮೆಲ್ಲ ಪಿಡಿಒಗಳಿಗೆ ಮಾತಾಡಿ ನಮ್ಮ ಮನಸ್ಸಿಗೆ ಏನಪ್ಪ ಅಂದ್ರೆ ತುಂಬ ಘಾಸಿಯನ್ನು ಉಂಟು ಮಾಡಿದ್ದಾರೆ. ನಾವು ಎಸ್ಐಆರ್ಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನು 24/7 ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ. ಆದರೆ ಏನಪ್ಪ ಅಂತ ಹೇಳಿದರೆ ನಮಗೆ ಬಂದಿರತಕ್ಕಂಥ ಸಂಶಯಗಳನ್ನು ಕೇಳಲಿಕ್ಕೆ ಹೋದಾಗ ನಮಗೆ ಮಾತನಾಡಲಿಕ್ಕೆ ಅವಕಾಶವನ್ನೇ ಮಾಡಿಕೊಡದೇನೆ ಅತ್ಯಂತ ಕೆಟ್ಟ ಪದಗಳಿಂದ ನಮಗೆ ನಿಂದನೆಯನ್ನು ಮಾಡಿರ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಏನಪ್ಪ ಅಂತ ಹೇಳಿದರೆ ಮಾನಸಿಕವಾಗಿ ತುಂಬ ನೊಂದಿದ್ದೇವೆ. ಹೀಗಾಗಿ ಏನಪ್ಪ ಅಂತ ಹೇಳಿದರೆ ತುಮಕೂರು ಜಿಲ್ಲೆಯಲ್ಲಿ ಮೊನ್ನೆ ಏನು ಇದೇ ಘಟನೆಗಳಿಂದ ಒಬ್ಬ ಏನೋ ಮಾನ್ಯ ಆಡಳಿತ ಅಧಿಕಾರಿನಿಯಾಗಿರ್ತಕ್ಕಂತಹ ಕುಮಾರಿ ಭಾವನಾ ಅವರು ಏನಪ್ಪ ಅಂತಂದ್ರೆ ಇಂತಹ ಟೆನ್ಷನ್ಗಳಿಂದಲೇ ಏನಪ್ಪ ಅಂತಂದ್ರೆ ಹೋಗುವಾಗ ಏನಪ್ಪ ಅಂದ್ರೆ ಬೈಕ್ ಆಕ್ಸಿಡೆಂಟಲ್ಲಿ ತಮ್ಮ ಜೀವವನ್ನು ತೆತ್ತಿದ್ದಾರೆ. ಇಂತಹ ಘಟನೆಗಳಿಂದ ನಮಗೂ ಕೂಡ ಏನಪ್ಪ ಅಂತಂದ್ರೆ ಅನೇಕ ಒತ್ತಡದ ಕೆಲಸಗಳ ಮಧ್ಯೆಯೂ ಕೂಡ ಇದನ್ನು ಮಾಡೋಕೆ ನಾವು ಸಿದ್ಧರು ಇದ್ದಾಗಲೂ ಕೂಡ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತಹ ಕೆಲಸಗಳನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರವರು ಏನಪ್ಪ ಅಂದ್ರೆ ಮಾಡಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂತ ಹೇಳಿದರೆ ನಾವು ಏನಪ್ಪ ಅಂತ ನಮ್ಮ ಮನವಿ ಏನು ಅಂತ ಹೇಳಿದರೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಮ್ಮ RDPR ಇಲಾಖೆ ವತಿಯಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಸರ್ ಎಲ್ಲೆಲ್ಲಿ ಮನವಿ ಮಾಡಿದ್ದಾರೆ ಸರ್? ಈಗಾಗಲೇ ನಾವೇನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜೊತೆಗೇನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ CO ಸಾಹೇಬ್ರವರಿಗೆ ಹಾಗೂ ECI ಆಫ್ ಕರ್ನಾಟಕ ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ ನನ್ನ ಹೆಸರು ಬಾಲರಾಜ್ ಫಕೀರಪ್ಪ ಭಜಂತ್ರಿ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, RDPR SC/ST ಯೂನಿಯನ್ ಅಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಡೈರೆಕ್ಟರ್ ಆಗಿದ್ದೀನಿ. ಸರ್ ಜೊತೆಗೇನಪ್ಪ ಅಂತಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಪಂಚಾಯತಿ ಉನ್ನತೀಕರಣ B ಗ್ರೇಡ್ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಸರ್ ಈ ಘಟನೆಗೆ ಸಂಬಂಧಿಸಿದಂತೆ ತಹಸೀಲ್ದಾರರ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ನಾಗೇಶ್ ನಾಯ್ಕರ್, KMM ನ್ಯೂಸ್, ಖಾನಾಪುರ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.